Hello friends, welcome to Science Pathshala. This is Girish Babu. Today we will discuss the chapter called radioactivity. ಅಂದರೆ ವಿಕಿರಣ ಪಟುತ್ವ ಅಂದರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ಗೆ ಈ ಒಂದು ವಿಕಿರಣ ಪಟುತ್ವ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ಸ್ವಲ್ಪ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಸೈಂಟಿಸ್ಟ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಒಂದು ರೇಡಿಯೋ ಆಕ್ಟಿವಿಟಿನ ಫಸ್ಟ್ ಯಾರು ಒಂದು ಇನ್ವೆಂಟ್ ಮಾಡಿದ ಯಾರಪ್ಪ ಅಂದರೆ ದಟ್ ಈಸ್ ಹೆನ್ರಿ ಬೆಕ್ವೆರೆಲ್ ಅಂತ ಹೇಳ್ಬಿಟ್ಟು. ಈ ರೇಡಿಯೋ ಆಕ್ಟಿವಿಟಿ ಮೊದಲಿಗೆ ಒಂದು ಆವಿಷ್ಕಾರ ಮಾಡಿದ ಯಾರಪ್ಪ ಅಂದರೆ ಅದು ಹೆನ್ರಿ ಬೆಕ್ವೆರೆಲ್ ಆಗಿರುತ್ತೆ. ಸೊ ಈ ಒಂದು ಹೆನ್ರಿ ಬೆಕ್ವೆರೆಲ್ಗೆ ಎಷ್ಟರಲ್ಲಿ ನೊಬೆಲ್ ಸಿಗುತ್ತೆ ಅಂದ್ರೆ 1903ರಲ್ಲಿ ನೊಬೆಲ್ ಸಿಗುತ್ತೆ, 1903. He awarded half of the Nobel Prize for Physics in 1903. Who means that is Henry Becquerel for radioactivity. Clear? ಸೊ ಇನ್ನು ಅರ್ಧ ಯಾರಿಗೆ ನೊಬೆಲ್ ಪ್ರೈಸ್ ಸಿಕ್ತು ಅಂದ್ರೆ ದಟ್ ಈಸ್ ಪೆರ್ರಿ ಅಂಡ್ ಮೇರಿ ಕ್ಯೂರಿ. ಪೆರ್ರಿ ಕ್ಯೂರಿ ಮತ್ತೆ ಮೇರಿ ಕ್ಯೂರಿ ಅವ್ರಿಗೆ ಸೊ ದೇರ್ ಸ್ಟಡಿ ಆಫ್ ಬೆಕ್ವೆರೆಲ್ ರೇಡಿಯೇಷನ್ ಅಥವಾ ಬೆಕ್ವೆರೆಲ್ಲು ಏನು ರೇಡಿಯೇಷನ್ ಆವಿಷ್ಕಾರ ಮಾಡಿದ್ನೋ ಅದನ್ನ ಫರ್ದರ್ ಒಂದು ಆವಿಷ್ಕಾರ ಮಾಡ್ತಾ ಹೋಗ್ತಾರೆ, ಫರ್ದರ್ ಸ್ಟಡಿ ಮಾಡ್ತಾ ಹೋಗ್ತಾರೆ. ಯಾರು? ಪೆರಿ ಕ್ಯೂರಿ ಅಂಡ್ ಮೇರಿ ಕ್ಯೂರಿ. ಅದಕ್ಕೆ ಒಂದು ಪೆರಿ ಕ್ಯೂರಿ ಮತ್ತೆ ಮೇರಿ ಕ್ಯೂರಿ ಅವ್ರಿಗೆ ಈ ನೊಬೆಲ್ ಅನ್ನೋದು ಸಿಗುತ್ತೆ. ಎಷ್ಟರಲ್ಲಿ? 1903ರಲ್ಲಿ. ಹಾಫ್ ಆಫ್ ದ ನೊಬೆಲ್ ಪ್ರೈಸ್ ಯಾರಿಗೆ ಸಿಗುತ್ತೆ? ಪೆರಿ ಕ್ಯೂರಿ ಮತ್ತೆ ಮೇರಿ ಕ್ಯೂರಿ ಅವರಿಗೆ ಸಿಗುತ್ತೆ. ಇನ್ನು ಅರ್ಧ ಯಾರಿಗೆ ಸಿಗುತ್ತೆ ಅಂದ್ರೆ ಹೆನ್ರಿ ಬೆಕ್ವೆರೆಲ್ಗೆ ಸಿಗುತ್ತೆ. ಕ್ಲಿಯರ್? ಸೊ ಈ ಒಂದು ಅಧ್ಯಯನಕ್ಕಾಗಿ ಒಂದು ಹೆನ್ರಿ ಬೆಕ್ವೆರೆಲ್ನ ಏನಂತ ಕರಿತೀವಿ ನಾವು ವಿಕಿರಣ ಪಟುತ್ವದ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ರೇಡಿಯೋ ಆಕ್ಟಿವಿಟಿ ಅಂತ ಕರಿತೀವಿ. ಯಾರಿಗೆ? ಹೆನ್ರಿ ಬೆಕ್ವೆರೆಲ್. ಕ್ಲಿಯರ್? ಎಸ್. ನಾವು ಸಿ 1896ರಲ್ಲಿ ಮಾರ್ಚ್ 1ರಂದು ಹೆನ್ರಿ ಬೆಕ್ವೆರೆಲ್ ಎಂಬ ಭೌತಶಾಸ್ತ್ರಜ್ಞ ವಿಕಿರಣ ಪಟುತ್ವವನ್ನು ಕಂಡು ಹಿಡಿದ. ಇವರಿಗೆ ಎಷ್ಟರಲ್ಲಿ ನೊಬೆಲ್ ಸಿಕ್ತಂದ್ರೆ 1903ಯಲ್ಲಿ ನೊಬೆಲ್ ಸಿಗುತ್ತೆ. ದಟ್ಸ್ ವೈ ವಿ ಆರ್ ಕಾಲ್ಡ್ ಆಸ್ ಎ ಫಾದರ್ ಆಫ್ ರೇಡಿಯೋ ಆಕ್ಟಿವಿಟಿ ಅಂತ ಕರಿತೀವಿ, ಅಥವಾ ವಿಕಿರಣ ಪಟುತ್ವದ ಪಿತಾಮಹ ಅಂತ ಕರಿತೀವಿ. ಯಾರಿಗೆ? ಹೆನ್ರಿ ಬೆಕ್ವೆರೆಲ್. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಹೆನ್ರಿ ಬೆಕ್ವೆರೆಲ್ ಡಿಸ್ಕವರ್ಡ್ ರೇಡಿಯೋ ಆಕ್ಟಿವಿಟಿ. ಹಿ ಗಾಟ್ ನೊಬೆಲ್ ಇನ್ 1903. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಈಗ ತಾನೇ ಡಿಸ್ಕಸ್ ಮಾಡಿದ್ವಿ ಮೇರಿ ಕ್ಯೂರಿ ಮತ್ತೆ ಪೆರಿ ಕ್ಯೂರಿ ವಿಕಿರಣ ಪಟುತ್ವದ ಧಾತುವಿಗೆ ಹೆಚ್ಚು ವಿಕಿರಣತ್ವ ಪಟುತ್ವ ಇದೆ ಅಂತ ಸಾಬೀತು ಮಾಡ್ತಾರೆ. ಏನು ಆಲ್ರೆಡಿ ಹೆನ್ರಿ ಬೆಕ್ವೆರೆಲ್ ಡಿಸ್ಕವರ್ ಮಾಡಿರೋ ಅದಕ್ಕೆ ಇನ್ನೂ ಹೆಚ್ಚು ವಿಕಿರಣ ಪಟುತ್ವ ಇದೆ ಎಂದು ಸಾಬೀತು ಮಾಡ್ತಾರೆ. ಅದಕ್ಕೆ ಇವರಿಗೆ 1903ರಲ್ಲಿ ಏನ್ ಸಿಗತ್ತೆ? ನೊಬೆಲ್ ಸಿಗತ್ತೆ. ಯಾರಿಗೆ? ಪೆರಿ ಕ್ಯೂರಿ ಅಂಡ್ ಮೇರಿ ಕ್ಯೂರಿ. ಸೊ ಈ ಒಂದು ಮೇರಿ ಕ್ಯೂರಿ ಅವರಿಗೆ ರೇಡಿಯಂ ಮತ್ತೆ ಪೊಲೋನಿಯಂ ಆವಿಷ್ಕಾರಕ್ಕೆ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಸಿಗತ್ತೆ. ಎಷ್ಟರಲ್ಲಿ ಅಂದ್ರೆ 1911ನಲ್ಲಿ. ನೋಡಿ 1903ರಲ್ಲಿ ಯಾವ ಫೀಲ್ಡ್ ಅಲ್ಲಿ ಸಿಗತ್ತೆ ಅಂದ್ರೆ ಫಿಸಿಕ್ಸ್ ಅಲ್ಲಿ ಸಿಗತ್ತೆ. ಫಿಸಿಕ್ಸ್. 1911ರಲ್ಲಿ ಯಾವ ಫೀಲ್ಡ್ ಅಲ್ಲಿ ಸಿಗತ್ತೆ ಅಂದ್ರೆ ಕೆಮಿಸ್ಟ್ರಿಯಲ್ಲಿ ಸಿಗತ್ತೆ. ಕ್ಲಿಯರ್? ಸೊ 1903ರಲ್ಲಿ ಫಿಸಿಕ್ಸ್ ಅಲ್ಲಿ ಸಿಗತ್ತೆ, 1911ರಲ್ಲಿ ಕೆಮಿಸ್ಟ್ರಿಯಲ್ಲಿ ಸಿಗುತ್ತೆ. ಯಾರಿಗೆ? ಮೇರಿ ಕ್ಯೂರಿ ಅವರಿಗೆ. ಕ್ಲಿಯರ್? ಸೊ ಈ ಒಂದು 1911ರಿಂದ 2011ರವರೆಗೆ ಎಷ್ಟು ಇಯರ್ಸ್ ಆಯ್ತು ಅಂದ್ರೆ 100 ಇಯರ್ಸ್ ಆಗುತ್ತೆ. 100 ಇಯರ್ಸ್. ದಟ್ಸ್ ವೈ ನಾವು ಒಂದು 2011ನ ಏನಂತ ಸೆಲೆಬ್ರೇಟ್ ಮಾಡಿದ್ವಿ ಅಂದ್ರೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕೆಮಿಸ್ಟ್ರಿ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಏನಂತ? ಅಂತಾರಾಷ್ಟ್ರೀಯ ರಸಾಯನ ವರ್ಷ ಅಥವಾ ರಸಾಯನಶಾಸ್ತ್ರದ ಅಂತಾರಾಷ್ಟ್ರೀಯ ವರ್ಷ ಅಂತ ಯಾವ ಇಯರ್ ಸೆಲೆಬ್ರೇಟ್ ಮಾಡಿದೀವಿ ಅಂತ ನಮಗೆ ಕ್ವಶನ್ ಕೇಳ್ಬೋದು. ದಟ್ ಈಸ್ 2011 ಆಗಿರುತ್ತೆ. ಕ್ಲಿಯರ್? ಎಸ್. ನೋಡಿ ಈಗ ಒಂದು ಡೆಫಿನೇಷನ್ಗೆ ಬರೋಣ. ವಾಟ್ ಯು ಮೀನ್ ಬೈ ರೇಡಿಯೋ ಆಕ್ಟಿವಿಟಿ? ವಿಕಿರಣ ಪಟುತ್ವ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ವಿಕಿರಣ ಪಟುತ್ವ ಒಂದು ಅಸ್ಥಿರ ಪರಮಾಣು ತನ್ನಷ್ಟಕ್ಕೆ ತಾನೇ ವಿಕಿರಣಗಳನ್ನು ಉತ್ಸರ್ಜಿಸುತ್ತಾ ಕ್ಷಯಿಸುವ ಕ್ರಿಯೆಗೆ ವಿಕಿರಣ ಪಟುತ್ವ ಅಂತ ಕರಿತೀವಿ. ನೋಡಿ ಇಲ್ಲಿ ರೇಡಿಯೋ ಆಕ್ಟಿವ್ ಡಿಕೆ ಇಸ್ ದ ಪ್ರೋಸೆಸ್ ಬೈ ವಿಚ್ an unstable atomic nuclei loses energy by radiation. This process we are called as what? Radioactivity. ನೋಡಿ ಇಲ್ಲಿ ಯಾವ ವಸ್ತುಗಳು ವಿಕಿರಣಗಳನ್ನು ಉತ್ಸರ್ಜಿಸುತ್ತವೋ ಅವುಗಳನ್ನು ಸ್ವಾಭಾವಿಕ ವಿಕಿರಣಶೀಲ ವಸ್ತುಗಳು ಅಂತ ಕರಿತೀವಿ. ಎ ಮೆಟೀರಿಯಲ್ ಕಂಟೈನಿಂಗ್ ಅನ್ಸ್ಟೇಬಲ್ ನ್ಯೂಕ್ಲಿಯರ್ ಈಸ್ ಕನ್ಸಿಡರ್ ಆಸ್ ಎ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಅಂತ ಕರಿತೀವಿ. ಸೊ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಆಗ್ಬೇಕಂದ್ರೆ ಏನಿರಬೇಕು? ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಅನ್ನು ಹೊಂದಿರಬೇಕು. ಕ್ಲಿಯರ್? ಎಸ್. ನೋಡಿ ಈಗ ತಾನೇ ಏನ್ ಡಿಸ್ಕಸ್ ಮಾಡಿದ್ವಿ ಅದೇ ಇದೆ. ರೇಡಿಯೋ ಆಕ್ಟಿವಿಟಿ, ರೇಡಿಯೋ ಡಿಕೆ ಈಸ್ ದ ಪ್ರೋಸೆಸ್ ಬೈ ವಿಚ್ ಅನ್ಸ್ಟೇಬಲ್ ಅಟಾಮಿಕ್ ನ್ಯೂಕ್ಲಿಯರ್ ಲಾಸಸ್ ಎನರ್ಜಿ ಬೈ ರೇಡಿಯೇಷನ್. ರೇಡಿಯೇಷನ್ ವಿಕಿರಣದಿಂದ ಏನಾಗುತ್ತೆ? ಎನರ್ಜಿನ ಲಾಸ್ ಮಾಡ್ಕೊಳ್ಳುತ್ತೆ. ಯಾವುದು ಅಂದ್ರೆ ಅನ್ಸ್ಟೇಬಲ್ ನ್ಯೂಕ್ಲಿಯೈ. ಕ್ಲಿಯರ್? ಸೊ ಇದರಲ್ಲಿ ಟೈಪ್ಸ್ ಇದೆ. ಸೊ ನೋಡಿ ಇಲ್ಲಿ ಹೆನ್ರಿ ಬೆಕ್ವೆರೆಲ್ ಡಿಸ್ಕವರ್ಡ್ ರೇಡಿಯೋ ಆಕ್ಟಿವಿಟಿ. ಅದಕ್ಕೆ ಹೆನ್ರಿ ಬೆಕ್ವೆರೆಲ್ಗೆ ಏನಂತ ಕರಿತೀವಿ? ಫಾದರ್ ಆಫ್ ವಿಕಿರಣ ಪಟುತ್ವ, ಅಂದ್ರೆ ವಿಕಿರಣ ಪಟುತ್ವದ ಪಿತಾಮಹ ಅಂತ ಕರೀತಾರೆ. ಫಾದರ್ ಆಫ್ ರೇಡಿಯೋ ಆಕ್ಟಿವಿಟಿ ಅಂತ ಕರಿತೀವಿ. ಯಾರಿಗೆ? ಹೆನ್ರಿ ಬೆಕ್ವೆರೆಲ್ಗೆ. ಸೊ ನಾವು ವಿಲ್ ಮೂವ್ ಆನ್ ಟು ಸಮ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಲೈಕ್ ಆಲ್ಫಾ, ಬೀಟಾ ಅಂಡ್ ಗಾಮಾ. ಸೊ ಇಲ್ಲಿ ಆಲ್ಫಾ ಏನಿದೆ ನೋಡಿ, ಇಲ್ಲಿ ಆಲ್ಫಾ ಪಾರ್ಟಿಕಲ್,
ಬೀಟಾ ಪಾರ್ಟಿಕಲ್ ಅಂಡ್ ಗಾಮಾ ಪಾರ್ಟಿಕಲ್ ಅಂತ 3 ವಿಧವಾದ ಒಂದು ಪಾರ್ಟಿಕಲ್ಸ್ ಇದೆ. ಈ 3 ವಿಧದ ಪಾರ್ಟಿಕಲ್ಸ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ಲಿಯರ್? ನೋಡಿ, ಇಲ್ಲಿ ಫಸ್ಟ್ಗೆ ಆಲ್ಫಾ ಪಾರ್ಟಿಕಲ್ಸ್ ಏನಿದೆ, ಕ್ಯಾನ್ ಬಿ ಬ್ಲಾಕ್ಡ್ ಬೈ ಪೀಸ್ ಆಫ್ ಪೇಪರ್. ನಾವು ಒಂದು ಪೀಸ್ ಆಫ್ ಪೇಪರ್ ಇಲ್ಲಿ ಇಟ್ಟರೆ ಆಲ್ಫಾ ವಿಕಿರಣ ಇಲ್ಲಿ ಬರ್ತಿದೆ ಅಂದ್ರೆ, ಸೊ ಆ ಒಂದು ಪೀಸ್ ಆಫ್ ಪೇಪರ್ ಏನ್ ಮಾಡುತ್ತೆ, ಒಂದು ಆಲ್ಫಾ ಕಿರಣನ ತಡೆಯುತ್ತೆ. ದಟ್ ಈಸ್ ನಾಟ್ ದಟ್ ಮಚ್ ಎಫೆಕ್ಟಿವ್ ಅಂತ ಹೇಳ್ಬೋದು ನಾವು. ಯಾವುದು ಆಲ್ಫಾ ಕಿರಣ ಕಡಿಮೆ ಎನರ್ಜಿಯನ್ನು ಹೊಂದಿರುತ್ತೆ ಇದು, ಅದಕ್ಕೆ ಒಂದು ಪೀಸ್ ಆಫ್ ಪೇಪರ್ ಮೂಲಕ ಇದು ತಡೆಯಲ್ಪಡುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಬೀಟಾ ಪಾರ್ಟಿಕಲ್ ಕ್ಯಾನ್ ಬಿ ಬ್ಲಾಕ್ಡ್ ಬೈ ಲೇಯರ್ ಆಫ್ ಅಲ್ಯೂಮಿನಿಯಂ ಫಾಯಿಲ್. ಸೊ ಇದು ಪೀಸ್ ಆಫ್ ಪೇಪರ್ ಇಟ್ಟರೆ ಬೀಟಾ ಪಾರ್ಟಿಕಲ್ ಆ ಪೀಸ್ ಆಫ್ ಪೇಪರ್ ಮೂಲಕ ಹಾದು ಹೋಗುತ್ತೆ. ಬಟ್ ಯಾವ್ದ್ರಿಂದ ಸ್ಟಾಪ್ ಆಗುತ್ತಪ್ಪ ಅಂದ್ರೆ ದಟ್ ಈಸ್ ಅಲ್ಯೂಮಿನಿಯಂ ಫಾಯಿಲ್ ಅಂತ ಕರಿತೀವಿ. ಅಲ್ಯೂಮಿನಿಯಂ ಫಾಯಿಲ್ ಇಂದ ಅದು ಸ್ಟಾಪ್ ಆಗುತ್ತೆ. ಯಾವುದು? ದಟ್ ಈಸ್ ಬೀಟಾ ಪಾರ್ಟಿಕಲ್. ಕ್ಲಿಯರ್? ಸೊ ನೆಕ್ಸ್ಟ್ ಕಮಿಂಗ್ ಟು ದ ಗಾಮಾ ಪಾರ್ಟಿಕಲ್ಸ್. ಸೊ ಗಾಮಾ ಪಾರ್ಟಿಕಲ್ಸ್ ಏನಾಗುತ್ತೆ, ತುಂಬಾ ಎನರ್ಜಿಯನ್ನು ಹೊಂದಿರುತ್ತೆ. ಸೊ ಇದು ಪೀಸ್ ಆಫ್ ಪೇಪರ್ ಮೂಲಕನೂ ಒಂದು ಪಾಸ್ ಆಗುತ್ತೆ, ಅಲ್ಯೂಮಿನಿಯಂ ಫಾಯಿಲ್ ಮುಖಾಂತರನೂ ಪಾಸ್ ಆಗುತ್ತೆ. ಬಟ್ ಇಟ್ ಈಸ್ ಬ್ಲಾಕ್ಡ್ ಬೈ ಲೆಡ್. ಸೀಸದ ಒಂದು ಹಾಳೆ ಇಟ್ಟರೆ ಅದು ಸ್ಟಾಪ್ ಆಗುತ್ತೆ. ಬಟ್ ಈ 3ರಲ್ಲಿ ಯಾವುದು ಎನರ್ಜಿ ಜಾಸ್ತಿ ಇರುತ್ತೆ ಅಂದ್ರೆ ದಟ್ ಈಸ್ ಗಾಮಾ ಪಾರ್ಟಿಕಲ್ ಆಗಿರುತ್ತೆ. ಕ್ಲಿಯರ್? ಎಸ್ ನೋಡಿ, ಆಲ್ಫಾ ಪಾರ್ಟಿಕಲ್. ಸೊ ಹೀಲಿಯಂ ಎಕ್ಸಾಂಪಲ್ ಕೊಡ್ಬೋದು ನಾವು. ಸೊ ಇದು ರೇಂಜ್ ಏನಿರುತ್ತೆ, ಫ್ಯೂ ಮಿಲಿಮೀಟರ್ ಇರುತ್ತೆ, MM ಅಂತ ಕರಿತೀವಿ. ಕ್ಲಿಯರ್? ಸ್ಟಾಪ್ಡ್ ಬೈ ಪೀಸ್ ಆಫ್ ಪೇಪರ್. ಇಲ್ಲಿ ನೋಡಿ, ದಿಸ್ ಈಸ್ ಪೇಪರ್. ಫಸ್ಟ್ ಒನ್ ಪೇಪರ್ ಆಗಿರುತ್ತೆ, ಸೆಕೆಂಡ್ ಒನ್ ಈಸ್ ಅಲ್ಯೂಮಿನಿಯಂ ಫಾಯಿಲ್, ಥರ್ಡ್ ಒನ್ ಈಸ್ ಲೆಡ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಬೀಟಾ ಪಾರ್ಟಿಕಲ್, ಹೈ ಸ್ಪೀಡ್ ಎಲೆಕ್ಟ್ರಾನ್ಗೆ ನಾವು ಬೀಟಾ ಪಾರ್ಟಿಕಲ್ ಅಂತ ಕರಿತೀವಿ. ಸೊ ಇದರ ಒಂದು ರೇಂಜ್ ಏನಿರುತ್ತೆ ಅಂದ್ರೆ ಫ್ಯೂ ಸೆಂಟಿಮೀಟರ್ಸ್ ಆಗಿರುತ್ತೆ. ನೋಡಿ, ಇದು ಬ್ಲಾಕ್ಡ್ ಬೈ ಆರ್ ಸ್ಟಾಪ್ಡ್ ಬೈ ಅಲ್ಯೂಮಿನಿಯಂ ಶೀಟ್. ಈ ಒಂದು ಅಲ್ಯೂಮಿನಿಯಂ ಶೀಟ್ ಇಂದ ಸ್ಟಾಪ್ ಮಾಡಬಹುದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಮಿಂಗ್ ಟು ದ ಗಾಮಾ ಅಂತ ಕರಿತೀವಿ. ಎನರ್ಜೆಟಿಕ್ ಫೋಟಾನ್ಗೆ ನಾವು ಗಾಮಾ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಇದ್ರ ರೇಂಜ್ ಏನಿರುತ್ತೆ, ಇನ್ಫಿನಿಟಿ ಇರುತ್ತೆ, ಸೆವೆರಲ್ ಸೆಂಟಿಮೀಟರ್ ಇರುತ್ತೆ. ಸೊ ಸ್ಟಾಪ್ಡ್ ಬೈ ಲೆಡ್. ಸೀಸದ ಒಂದು ಹಾಳೆ ಮೂಲಕ ನಾವು ಈ ಒಂದು ಗಾಮಾ ಪಾರ್ಟಿಕಲ್ನ ಸ್ಟಾಪ್ ಮಾಡಬಹುದು. ಕ್ಲಿಯರ್? ನೋಡಿ, ಇಲ್ಲಿ ಆಲ್ಫಾ ಪಾರ್ಟಿಕಲ್ಸ್ ಯಾವ್ದ್ರಿಂದ ಸ್ಟಾಪ್ ಆಗ್ತಿದೆ, ಪೀಸ್ ಆಫ್ ಪೇಪರ್ ಇಂದ ಸ್ಟಾಪ್ ಆಗ್ತಿದೆ. ಅಷ್ಟೊಂದು ಎನರ್ಜಿ ಇರೋದಿಲ್ಲ, ಅದಕ್ಕೆ ಒಂದು ಪೀಸ್ ಆಫ್ ಪೇಪರ್ ಮೂಲಕ ಇದು ಸ್ಟಾಪ್ ಆಗ್ತಿದೆ. ಬೀಟಾ ಪಾರ್ಟಿಕಲ್ ಅಲ್ಯೂಮಿನಿಯಂ ಫಾಯಿಲ್ ಮುಖಾಂತರ ಸ್ಟಾಪ್ ಆಗ್ತಿದೆ. ಬಟ್ ಪೀಸ್ ಆಫ್ ಪೇಪರ್ ಮೂಲಕ ಇದು ಏನಾಗ್ತಿದೆ, ಹಾದು ಹೋಗ್ತಿದೆ. ಇದು ಸ್ವಲ್ಪ ಎನರ್ಜಿ ಇರುತ್ತೆ ಕಂಪೇರ್ ಟು ಆಲ್ಫಾ. ಗಾಮಾ ಅನ್ನೋದು ತುಂಬಾ ಹೈ ಎನರ್ಜಿ ಇರುತ್ತೆ, ಹೈ ಫ್ರೀಕ್ವೆನ್ಸಿ ಇರುತ್ತೆ ಇದಕ್ಕೆ. ಸೊ ಇದು ಪೀಸ್ ಆಫ್ ಪೇಪರ್ ಮೂಲಕನೂ ಸ್ಟಾಪ್ ಆಗ್ತಿಲ್ಲ, ಅಲ್ಯೂಮಿನಿಯಂ ಫಾಯಿಲ್ ಮುಖಾಂತರನೂ ಸ್ಟಾಪ್ ಆಗ್ತಿಲ್ಲ. ಸೊ ಯಾವ್ದ್ರಿಂದ ಸ್ಟಾಪ್ ಆಗ್ತಿದೆ ಅಂದ್ರೆ ಲೆಡ್, ಸೀಸದ ಮೂಲಕ, ಒಂದು ಸೀಸದ ಒಂದು ಲೇಯರ್ ಮೂಲಕ ಇದು ಸ್ಟಾಪ್ ಆಗ್ತಿದೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ವಿಕಿರಣದ ಬಗೆಗಳು ಏನೇನಿದೆ. ಸೊ 1898ರಲ್ಲಿ ರುದರ್ಫೋರ್ಡ್ ವಿಕಿರಣಶೀಲ ವಸ್ತುಗಳಿಂದ 3 ಬಗೆಯ ವಿಧಗಳನ್ನು ಉತ್ಸರ್ಜಿಸಲ್ಪಡುವು ಅಂತ ಹೇಳ್ತಾರೆ. ಈ ಒಂದು ಆಲ್ಫಾ, ಬೀಟಾ, ಗಾಮಾ ಅಂತ ಯಾರಪ್ಪ ಹೇಳಿದಂದ್ರೆ ದಟ್ ಈಸ್ ರುದರ್ಫೋರ್ಡ್ ಅನ್ನೋ ಒಬ್ಬ ಸೈಂಟಿಸ್ಟ್. ನೋಡಿ, in 1898 Rutherford invented the components of the radioactive elements, that is alpha, beta and gamma. ಇದನ್ನ ಯಾರು ಹೇಳಿದ್ದು ಅಂದ್ರೆ ದಟ್ ಈಸ್ ರುದರ್ಫೋರ್ಡ್ ಅಂತ ನಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಫಸ್ಟ್ ಗೆ ಆಲ್ಫಾ ಕಿರಣ ನಾವು ಇಷ್ಟೊತ್ತು ನೋಡಿದ್ವಿ, ಅದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ, ಥಿಯರಿ ಪಾರ್ಟ್ ನೋಡ್ತಾ ಹೋಗೋಣ. ಆಲ್ಫಾ ಪಾರ್ಟಿಕಲ್ ಇವು 2 ಪ್ರೋಟಾನ್ ಮತ್ತು 2 ನ್ಯೂಟ್ರಾನ್ಗಳಿಂದ ಆಗಿದೆ. ಯಾವುದು? ಆಲ್ಫಾ. ಇದು ಧನ ವಿದ್ಯುತ್ ಆವೇಶ ಕಣಗಳಾಗಿದ್ದಾವೆ. ಯಾವುದು? ಆಲ್ಫಾ. ಇದು ಫೋಟೋಗ್ರಾಫಿಕ್ ಫಲಕಗಳ ಮೇಲೆ ಮತ್ತು ಮಾನವನ ದೇಹದ ಮೇಲೆ ಪ್ರಭಾವ ಬೀರುತ್ತದೆ. ಯಾವುದು? ಈ ಒಂದು ಆಲ್ಫಾ ರೇಸ್. ನ್ಯೂಕ್ಲಿಯಸ್ನಿಂದ ಒಂದು ಆಲ್ಫಾ ಕಿರಣ ಉತ್ಸರ್ಜಿಸಿದಾಗ ಅದರ ದ್ರವ್ಯರಾಶಿಯು 4 ಏಕಮಾನ ಮತ್ತು ಪರಮಾಣು ಸಂಖ್ಯೆಯಲ್ಲಿ 2 ಏಕಮಾನ ಕಡಿಮೆ ಆಗುತ್ತೆ. ಅಂದ್ರೆ ನೋಡಿ, these are positively charged particles, that is alpha. Alpha is positively charged particle. These are really active and energetic. Next, this contains 2 neutrons and 2 protons. They can be caused serious damage of get into the body due to their high ionization power. Alpha produces heat and rays fall on the body. It leads to burning. Alpha rays affected to photographic plate. Clear? This is all about alpha particles. Next, coming to the beta particles. Beta particles ಅಂತ ಕರಿತೀವಿ ಅಥವಾ ಬೀಟಾ ಕಿರಣಗಳು ಅಂತ ಕರಿತೀವಿ. ಇದು ಋಣ ವಿದ್ಯುತ್ ಆವೇಶವನ್ನು ಹೊಂದಿರುತ್ತೆ. ಯಾವುದು? ಈ ಒಂದು ಬೀಟಾ ಪಾರ್ಟಿಕಲ್ ಋಣ ವಿದ್ಯುತ್ ಆವೇಶವನ್ನು ಹೊಂದಿರುತ್ತೆ. ಇವುಗಳ ವೇಗ ಅಲ್ಪ ಕಣಗಳಿಗಿಂತ, ಅಥವಾ ಅಲ್ಪ ಅಲ್ಲ, ಆಲ್ಫಾ ಕಣಗಳಿಗಿಂತ ಹೆಚ್ಚಾಗಿರುತ್ತೆ. ಸೊ ಆಲ್ಫಾ ಕಣಗಳಿಗಿಂತ ಹೆಚ್ಚಾಗಿರುತ್ತೆ ಈ ಒಂದು ಬೀಟಾ ಕಣಗಳ ವೇಗ. ಆದ್ರಿಂದ ಇದು ಪೇಪರ್ ಮೂಲಕ ಪಾಸ್ ಆಗುತ್ತೆ, ಬಟ್ ಅಲ್ಯೂಮಿನಿಯಂ ಫಾಯಿಲ್ ಮೂಲಕ ಇದು ತಡೆಯಲ್ಪಡುತ್ತೆ. ನೋಡಿ, ಇಲ್ಲಿ ಬೀಟಾ ಕ್ಷಯನ ನಡೆಯುವಾಗ ಪರಮಾಣು ದ್ರವ್ಯರಾಶಿ ಬದಲಾಗುವುದಿಲ್ಲ. ಸೊ ರಾಶಿಯಲ್ಲಿ ಪರಮಾಣು ರಾಶಿ ಅಟಾಮಿಕ್ ಮಾಸ್ ಅಲ್ಲಿ ಏನೇ ಚೇಂಜಸ್ ಆಗುವುದಿಲ್ಲ, ಆದರೆ ಪರಮಾಣು ಸಂಖ್ಯೆ ಒಂದು ಹೆಚ್ಚಾಗುತ್ತದೆ. ಅಟಾಮಿಕ್ ನಂಬರ್ ಅನ್ನೋದು ಒಂದು ಜಾಸ್ತಿ ಆಗುತ್ತೆ ಇನ್ ದ ಬೀಟಾ
process, beta decay. Clear? So it is negatively charged particle. It is product of neutral radioactive decay. So beta rays turns towards anode. This is all about beta particles ಆಗಿರುತ್ತೆ. Clear? Yes. Next coming to the gamma particles, gamma ಕಿರಣಗಳು ಅಂತ ಕರಿತೀವಿ. ಸೊ ಗರಿಷ್ಠ ಆವೃತ್ತಿಯ ವಿದ್ಯುತ್ ಕಾಂತೀಯ ಕಣಗಳಾಗಿರುತ್ತವೆ ಯಾವುವು ಈ ಒಂದು ಗಾಮಾ ಪಾರ್ಟಿಕಲ್ಸ್. ಅಂದರೆ ಇವು ಫೋಟಾನ್ಗಳಿಗೆ ಸಮವಾದ ದ್ರವ್ಯರಾಶಿಯನ್ನು ಮತ್ತೆ ವಿದ್ಯುತ್ ಅನ್ನು ಹೊಂದಿರುತ್ತವೆ. ಗಾಮಾ ಕ್ಷಯದ ಸಮಯದಲ್ಲಿ ಪರಮಾಣು ರಾಶಿ ಮತ್ತು ಸಂಖ್ಯೆ ಬದಲಾಗುವುದಿಲ್ಲ. ಸೊ ಇದು ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ. ದೀಸ್ ಆರ್ ದ ನ್ಯೂಟ್ರಲ್ ಇನ್ ನೇಚರ್. ಗಾಮಾ ರೇಸ್ ಆರ್ ನ್ಯೂಟ್ರಲ್ ಇನ್ ನೇಚರ್ ಆರ್ ನ್ಯೂಟ್ರಲ್ ಚಾರ್ಜ್. ಗಾಮಾ ಫೋಟಾನ್ ಹ್ಯಾವ್ ನೋ ಮಾಸ್ ಅಂಡ್ ನೋ ಎಲೆಕ್ಟ್ರಿಕ್ ಚಾರ್ಜ್. ದೀಸ್ ಆರ್ ವೆರಿ ಪೆನೆಟ್ರೇಟಿಂಗ್. ನೋಡಿ ಇಲ್ಲಿ ರಾಶಿ ಮತ್ತೆ ವಿದ್ಯುತ್ ಆವೇಶವನ್ನು ಹೊಂದಿರುವುದಿಲ್ಲ. ದೀಸ್ ಆರ್ ನ್ಯೂಟ್ರಲ್ ಇನ್ ನೇಚರ್ ಆಗಿರುತ್ತೆ. ಕ್ಲಿಯರ್? ನೋಡಿ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಲ್ಲಿ ಯಾವ್ಯಾವ ಬರುತ್ತೆ ಅಂದ್ರೆ ರೇಡಿಯೋ ವೇವ್ಸ್ ಬರುತ್ತೆ, ಮೈಕ್ರೋವೇವ್ಸ್ ಬರುತ್ತೆ, ನೆಕ್ಸ್ಟ್ ಇನ್ಫ್ರಾರೆಡ್ ರೇಸ್ ಬರುತ್ತೆ, ವಿಸಿಬಲ್ ರೇಸ್ ಬರುತ್ತೆ, ಯು ವಿ ರೇಸ್ ಬರುತ್ತೆ, ಎಕ್ಸ್ ರೇಸ್ ಬರುತ್ತೆ, ನೆಕ್ಸ್ಟ್ ಗಾಮಾ ರೇಸ್ ಬರುತ್ತೆ. ಬಟ್ ಆಲ್ಫಾ ಮತ್ತೆ ಬೀಟಾ ಯಾಕೆ ಬರೋದಿಲ್ಲ? ಸೊ ಈ ಒಂದು ಪ್ರೋಸೆಸ್ ನಾವು ಫಿಸಿಕ್ಸ್ ಅಲ್ಲಿ ನೋಡ್ತೀವಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಇಲ್ಲಿ ಇದೊಂದು ಫಾಯಿಲ್ ಆಗಿರುತ್ತೆ, ಒಂದೊಂದು ಪ್ಲೇಟ್ ಆಗಿರುತ್ತೆ, ಇದೊಂದು ಪ್ಲೇಟ್ ಆಗಿರುತ್ತೆ. ಇಲ್ಲೇನಿರುತ್ತೆ ಎಲೆಕ್ಟ್ರಾನ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ಐರನ್ ಅಂತ ತಿಳ್ಕೊಳ್ಳೋಣ, ಇಲ್ಲಿ ಎಲೆಕ್ಟ್ರಾನ್ಗಳು ಇರುತ್ತೆ. ಸೊ ಒಂದು ಎನರ್ಜಿ ಬಂದ್ಬಿಟ್ಟು ಫೋಟಾನ್ ಬಂದ್ಬಿಟ್ಟು ವಿಕಿರಣಗಳು ಬಂದು ಇಲ್ಲಿರೋ ಒಂದು ಎಲೆಕ್ಟ್ರಾನ್ನ ಆಚೆಗೆ ದಬ್ಬಬೇಕು. ಆ ಒಂದು ಪ್ರೋಸೆಸ್ಗೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಸರ್ಫೇಸ್ ಮೇಲೆ ಏನೋ ಒಂದು ಎಲೆಕ್ಟ್ರಾನ್ಸ್ ಇರುತ್ತೆ, ಫೋಟಾನ್ ಬಂದು ಆ ಫೋಟಾನ್ ಏನ ರೀಪ್ಲೇಸ್ ಮಾಡ್ಬೇಕಂದ್ರೆ ಈ ಒಂದು ಎಲೆಕ್ಟ್ರಾನ್ನ ಆಚೆ ಹೋಗೋ ತರ ಮಾಡಬೇಕು. ದಟ್ ಎಫೆಕ್ಟ್ ವಿ ಆರ್ ಕಾಲ್ಡ್ ಆಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಈ ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು ಆಲ್ಫಾ ಮತ್ತೆ ಬೀಟಾ ಕಣಗಳಿಂದ ಆಗುವುದಿಲ್ಲ, ಬಟ್ ಗಾಮಾ ಕಿರಣಗಳಿಂದ ಆಗತ್ತೆ. ಯಾಕೆ ಅಂದ್ರೆ ಈ ಒಂದು ಎಲೆಕ್ಟ್ರಾನ್ಗಳು ಏನಿರುತ್ತೆ, ಯಾವುದೇ ಒಂದು ಗಾಮಾ ಕಿರಣ ಇಲ್ಲಿ ಬಿದ್ದಿದ ತಕ್ಷಣ ಆ ಎಲೆಕ್ಟ್ರಾನ್ಗಳ ಒಂದು ಶಕ್ತಿಗಿಂತ ಈ ಒಂದು ಗಾಮಾ ಒಂದು ಫೋಟಾನ್ನ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಆದ್ರಿಂದ ಆ ಒಂದು ಗಾಮಾ ಪಾರ್ಟಿಕಲ್ ಬಿದ್ದಿದ ತಕ್ಷಣ ಎಲೆಕ್ಟ್ರಾನ್ಗಳು ಆ ಒಂದು ಪ್ಲೇಟ್ ಇಂದ ಏನಾಗುತ್ತೆ, ಆಚೆ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಆದ್ರೆ ಆಲ್ಫಾ ಮತ್ತೆ ಬೀಟಾ ಇಂದ ಈ ಪ್ರೋಸೆಸ್ ನಡೆಯೋದಿಲ್ಲ. ಸೊ ಯಾಕೆಂದ್ರೆ ಅದು ಅಷ್ಟೊಂದು ಎನರ್ಜಿಟಿಕ್ ಆಗಿ ಇರೋದಿಲ್ಲ, ಯಾವುದು ಈ ಒಂದು ಆಲ್ಫಾ ಮತ್ತೆ ಬೀಟಾ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಅರ್ಧಾಯುಷ್ಯ ಅಂತ ಕರಿತೀವಿ, ಆಫ್ ಲೈಫ್ ಅಂತ ಕರಿತೀವಿ. ಒಂದು ವಿಕಿರಣ ವಸ್ತುವಿನ ಪ್ರಾರಂಭದ ದ್ರವ್ಯರಾಶಿಯ ಅರ್ಧದಷ್ಟಾಗಲು ಬೇಕಾಗುವ ಕಾಲವನ್ನು ನಾವೇನೇನು ಕರಿತೀವಿ, ಅರ್ಧಾಯುಷ್ಯ ಅಂತ ಕರಿತೀವಿ. ನೋಡಿ, ಆಫ್ ಲೈಫ್ ಪೀರಿಯಡ್, ಇಟ್ ಈಸ್ ದ ಟೈಮ್ ಇನ್ ವಿಚ್ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ರಿಮೈನ್ಸ್ ಆಫ್ ಇಟ್ಸ್ ಒರಿಜಿನಲ್ ಅಮೌಂಟ್. ದಟ್ ವಿ ಆರ್ ಕಾಲ್ಡ್ ಆಸ್ ವಾಟ್? ಆಫ್ ಲೈಫ್. ಕ್ಲಿಯರ್? ನೋಡಿ, there is a one formula for that. T off is equal to 0.693 by lambda. ಇದು ಒಂದು ಫಾರ್ಮುಲಾ ಆಗಿರುತ್ತೆ. ಯಾವುದು? ಆಫ್ ಲೈಫ್. ನೋಡಿ ಇಲ್ಲಿ ಏನ್ ಡಿಸ್ಕಸ್ ಮಾಡೋದಲ್ಲ ಅದೇ ಒಂದು ಡೆಫಿನೇಷನ್ ಮತ್ತೆ ಇದೆ ಒಂದು. ದ ಆಫ್ ಲೈಫ್ ಇಸ್ ದ ಟೈಮ್ ಟೇಕನ್ ಫಾರ್ ಆಫ್ ಆಫ್ ದ ಒರಿಜಿನಲ್ ಸ್ಯಾಂಪಲ್ ಆಫ್ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಟು ಡಿಕೆ ಟು ಆಫ್ ಇಟ್ಸ್ ಒರಿಜಿನಲ್. ದಿಸ್ ಇಸ್ ದ ಫಾರ್ಮುಲಾ. ನೆಕ್ಸ್ಟ್ ನೋಡಿ, ಕೆಲವೊಂದು ಧಾತುಗಳು ಅವುಗಳ ಒಂದು ಅರ್ಧಾಯುಷ್ಯಗಳ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಥೋರಿಯಂ ಇದೆ. ಥೋರಿಯಂ ಐಸೋಟೋಪ್ ಯಾವುದು? ಇದು 232 ಅಂತ ಹೇಳ್ಬಿಟ್ಟು ಇದರ ಒಂದು ಅರ್ಧಾಯುಷ್ಯ ಏನಾಗುತ್ತೆ, 10⁻10 ಇಯರ್ಸ್ ಆಗಿರುತ್ತೆ. ಸೊ ಯುರೇನಿಯಂ ಇಂಪಾರ್ಟೆಂಟ್, ಯುರೇನಿಯಂದು ಇಂಪಾರ್ಟೆಂಟ್ ಆಗಿರುತ್ತೆ, 4.51 into 10⁻9 ಇಯರ್ಸ್ ಆಗಿರುತ್ತೆ. ಸೊ ರೇಡಿಯಂ 226, ದಟ್ ಈಸ್ 1620 ವರ್ಷಗಳು ಅಥವಾ ಇಯರ್ಸ್ ಆಗಿರುತ್ತೆ. ಸ್ಟ್ರಾನ್ಶಿಯಂ 28 ಇಯರ್ಸ್, ಕೋಬಾಲ್ಟ್ 5.3 ಇಯರ್ಸ್, ಫಾಸ್ಫರಸ್ 14.3 ಡೇಸ್, ಬಿಸ್ಮತ್ 5 days, radon 3.8, this is also important, 3.825 days ಆಗಿರುತ್ತೆ. ನೆಕ್ಸ್ಟ್ ಪೊಲೋನಿಯಂ 4.2 into 10⁻⁻9 seconds. ಕಾರ್ಬನ್ ಇಂಪಾರ್ಟೆಂಟ್, 40 years or 5730 years ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು ದ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ಫ್ಯೂಷನ್ ಅಂತ. ಸೊ ಬೈಜಿಕ ವಿದಳನ, ಬೈಜಿಕ ವಿದಳನ ಅಂತ ಕರಿತೀವಿ, ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ನೋಡಿ, ಏನು ಫ್ಯೂಷನ್ ಅಂದ್ರೆ, ಸೊ ಒಂದಿರೋದು ಎರಡಾಗಿ ಡಿವೈಡ್ ಆಗೋ ಒಂದು ಪ್ರೋಸೆಸ್ಗೆ ನಾವೇನೇನು ಕರಿತೀವಿ, ಫ್ಯೂಷನ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇಲ್ಲಿ ನೋಡಿ, ಯುರೇನಿಯಂ ಇದೆ, ಇಲ್ಲಿಗೆ ಚಿತ್ರದಲ್ಲಿ ನೀವು ಗಮನಿಸಬಹುದು ಡಯಾಗ್ರಾಮ್ ಅಲ್ಲಿ. ಯುರೇನಿಯಂ 235 ಇದೆ, 92 ಇದೆ. ಒಂದು ನ್ಯೂಟ್ರಾನ್ ಬಂದು ಈ ಯುರೇನಿಯಂ 235 ಏನಿದೆ ಅದಕ್ಕೆ ಬಂಬಾರ್ಡ್ ಮಾಡಿದಾಗ ಏನಾಗುತ್ತೆ, ಆ ಯುರೇನಿಯಂ ಅನ್ನೋದು
2 ಡಾಟರ್ ನ್ಯೂಕ್ಲಿಯೈ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಒನ್ ಈಸ್ ಕ್ರಿಪ್ಟಾನ್ ಆಗಿರುತ್ತೆ, ಅನದರ್ ಒನ್ ಈಸ್ ಬೇರಿಯಂ ಆಗಿರುತ್ತೆ. ಕ್ಲಿಯರ್? ಸೊ ವಿತ್ ದ ರಿಲೀಸ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಅಂಡ್ ನ್ಯೂಟ್ರಾನ್ಸ್. ಸೊ ಏನಾಗ್ತಿದೆ, ಒಂದು ಯುರೇನಿಯಂ ಅನ್ನೋದು ಡಿವೈಡ್ ಆಗ್ತಿದೆ, ವಿದಳನ ಆಗ್ತಿದೆ. ಈ ಒಂದು ಪ್ರೋಸೆಸ್ಗೆ ನಾವೇನು ಕರಿತೀವಿ, ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ. ಯಾವುದು? ನ್ಯೂಕ್ಲಿಯರ್ ಫಿಷನ್. ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಲ್ಲೆಲ್ಲ ಒಂದು ಆಗೋ ಒಂದು ಪ್ರೋಸೆಸ್ ಯಾವುದಪ್ಪ ಅಂದ್ರೆ ಈ ಒಂದು ನ್ಯೂಕ್ಲಿಯರ್ ಫಿಷನ್ ಆಗಿರುತ್ತೆ, ಬೈಜಿಕ ವಿದಳನ ಅಂತ ಕರಿತೀವಿ. ಈ ಒಂದು ಡಯಾಗ್ರಾಮ್ ಅಲ್ಲಿ ನೀವು ಗಮನಿಸಬಹುದು ನೋಡಿ, ಇಲ್ಲಿ ಇದು ಯುರೇನಿಯಂ ಆಗಿರುತ್ತೆ, 2 ಡಾಟರ್ ಸೆಲ್ ಆಗಿ ಡಾಟರ್ ನ್ಯೂಕ್ಲಿಯಸ್ ಆಗಿ ಡಿವೈಡ್ ಆಗ್ತಿದೆ. ಒನ್ ಈಸ್ ಕ್ರಿಪ್ಟಾನ್, ಅನ್ನೋದು ಒನ್ ಈಸ್ ಬೇರಿಯಂ ಆಗಿರುತ್ತೆ. ನೋಡಿ ಡೆಫಿನೇಷನ್ ನೋಡ್ತಾ ಹೋಗುವ. ಪರಮಾಣುವಿನ ನ್ಯೂಕ್ಲಿಯಸ್ ಸಣ್ಣ ಸಣ್ಣ ಭಾಗಗಳಾಗಿ ವಿಭಜಿಸುತ್ತಾ ಪರಮಾಣು ಹಗುರ ಆಗುವ ಪ್ರಕ್ರಿಯೆಗೆ ಬೈಜಿಕ ವಿದಳನ ಅಂತ ಕರೀತೇವೆ. ಈ ಕ್ರಿಯೆಯು ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳನ್ನು ಉತ್ಪಾದಿಸುತ್ತದೆ ಮತ್ತು ಹೆಚ್ಚಿನ ಪ್ರಮಾಣದ ಶಕ್ತಿ ಇಲ್ಲಿ ಬಿಡುಗಡೆಯಾಗುತ್ತದೆ. ಯಾವುದೋ ಈ ಒಂದು ಬೈಜಿಕ ವಿದಳನದಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಇಟ್ ಇಸ್ ಅ ನ್ಯೂಕ್ಲಿಯರ್ ರಿಯಾಕ್ಷನ್ ಇನ್ ವಿಚ್ ದ ನ್ಯೂಕ್ಲಿಯಸ್ ಆಫ್ ಎನ್ ಆಟಮ್ ಸ್ಪ್ಲಿಟ್ ಇಂಟು 2 ಡಾಟರ್ಸ್ ನ್ಯೂಕ್ಲಿಯೈ, ಪ್ರೊಡ್ಯೂಸ್ ಫ್ರೀ ನ್ಯೂಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಅಂಡ್ ರಿಲೀಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ದಿಸ್ ವಿ ಆರ್ ಕಾಲ್ಡ್ ಆಸ್ ವಾಟ್? ನ್ಯೂಕ್ಲಿಯರ್ ಫ್ಯೂಷನ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ನಾವು ಇಷ್ಟೊತ್ತು ಏನ್ ನೋಡಿದ್ವಿ, ಅಥವಾ ಒಂದು ಬೈಜಿಕ ವಿದಳನ ಅಂತ ನೋಡಿದ್ವಿ. ಆ ಒಂದು ಬೈಜಿಕ ವಿದಳನ ಒಂದು ಆಧಾರದ ಮೇಲೆ ಕೆಲಸ ಮಾಡುವ ಒಂದು ಬಾಂಬ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ವೆದರ್ ಇಟ್ ಇಸ್ ಆಟಮ್ ಬಾಂಬ್ ಆರ್ ವೆದರ್ ಇಟ್ ಇಸ್ ಎ ಹೈಡ್ರೋಜನ್ ಬಾಂಬ್. ನೋಡಿ, ಇಲ್ಲಿ ಆಟಮ್ ಬಾಂಬ್ ಅಂತ ಕರಿತೀವಿ, ಪರಮಾಣು ಬಾಂಬ್ ಅಂತ ಕರಿತೀವಿ. ಈ ಒಂದು ಪರಮಾಣು ಬಾಂಬ್ ಯಾವ ಒಂದು ತತ್ವದ ಮೂಲಕ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್, ನ್ಯೂಕ್ಲಿಯರ್ ಫ್ಯೂಷನ್. ಸೊ ಇದೊಂದು ಪರಮಾಣು ಬಾಂಬ್ ಅನ್ನೋದು ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಆಗಿರುತ್ತೆ. ಏನು? ಅನ್ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್ ಆಗಿರುತ್ತೆ ಈ ಒಂದು ಪರಮಾಣು ಬಾಂಬ್. ಪರಮಾಣು ಬಾಂಬ್ ಎಂಬುದು ಪರಮಾಣು ವಿದಳನ ಕ್ರಿಯೆ ಮೇಲೆ ಅವಲಂಬನೆ ಆಗಿದ್ದಾವೆ. ಸೊ ಇದನ್ನು ಕಂಡುಹಿಡಿದ ಯಾರಪ್ಪ ಅಂದ್ರೆ ದಟ್ ಈಸ್ ರಾಬರ್ಟ್ ಓಪನ್ ಹೇಮರ್ ಅಂತ ಒಬ್ಬ ಸೈಂಟಿಸ್ಟ್ ಬರ್ತಾನೆ. ಅವನು ಇದನ್ನ ಕಂಡುಹಿಡಿತಾನೆ, ಯಾವ್ದನ್ನ? ಆಟಮ್ ಬಾಂಬ್ನ. ಪರಮಾಣು ಬಾಂಬ್ ಹೊಂದಿರುವ 7 ದೇಶಗಳು ಯಾವ್ಯಾವಪ್ಪ ಅಂದ್ರೆ ದಟ್ ಈಸ್ ಅಮೆರಿಕಾ, ರಷ್ಯಾ, ಫ್ರಾನ್ಸ್, ಚೀನಾ, ಇಂಗ್ಲೆಂಡ್, ಇಂಡಿಯಾ, ಇಸ್ರೇಲ್, ಪಾಕಿಸ್ತಾನ್ ಅಂಡ್ ನಾರ್ತ್ ಕೊರಿಯಾ. ಇವೆಲ್ಲ ಏನಾಗಿರುತ್ತೆ, ಒಂದು ಆಟಮ್ ಬಾಂಬ್ ಅನ್ನು ಹೊಂದಿರುವ ಒಂದು ದೇಶಗಳಾಗಿರುತ್ತೆ. ನೋಡಿ, ವೆರಿ ಇಂಪಾರ್ಟೆಂಟ್. ಇದು ಪರಮಾಣು ಬಾಂಬ್ ಅಥವಾ ಆಟಮ್ ಬಾಂಬ್ ಅನ್ನ ಯಾರು ಕಂಡುಹಿಡಿದ್ರು ಅಂದ್ರೆ ದಟ್ ಈಸ್ ರಾಬರ್ಟ್ ಓಪನ್ಹೇಮರ್ ಅಂತ ನಮಗೆ ಗೊತ್ತಿರಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಈ ಒಂದು ಪರಮಾಣು ದಾಳಿ ಯಾವಾಗಾಯ್ತು? ಫಸ್ಟ್ಗೆ ಮೊದಲ ಪರಮಾಣು ದಾಳಿ ಯಾವಾಗಾಯ್ತು ಅಂದ್ರೆ 1945 ಆಗಸ್ಟ್ 6 ಅಲ್ಲಿ ಆಯ್ತು. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಯಾವಾಗ ನಡೀತು ಅಂದ್ರೆ ಆ ಒಂದು ಟೈಮ್ ಅಲ್ಲಿ ಈ ಒಂದು ಫಸ್ಟ್ ಪರಮಾಣು ದಾಳಿ ಆಯ್ತು. ಸೊ ಆ ಬಾಂಬ್ ನ ಹೆಸರು ಏನಿಟ್ಟಿದ್ರು ಅಂದ್ರೆ ಇವರು ಲಿಟಲ್ ಬಾಯ್ ಅಂತ ಹೆಸರಿಟ್ಟಿದ್ರು. ದಟ್ ಈಸ್ ಲಿಟಲ್ ಬಾಯ್. ಬಾಂಬ್ ನ ಹೆಸರೇನು? ಲಿಟಲ್ ಬಾಯ್. ಬಟ್ ದಾಳಿ ಮಾಡಿದ ದೇಶ ಯಾವುದು ಅಂದ್ರೆ ಅಮೆರಿಕಾ. ದಾಳಿಗೆ ಒಳಪಟ್ಟ ದೇಶ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಜಪಾನ್ ಆಗಿರುತ್ತೆ. ಜಪಾನ್ ನಲ್ಲಿ ಒಂದು ನಗರ ಆಗಿರುವ ಹಿರೋಶಿಮಾ ಆಗಿರುತ್ತೆ. ಕ್ಲಿಯರ್? ಸೊ ದಿಸ್ ಈಸ್ ಆಗಸ್ಟ್ 6, 1945. ನೆಕ್ಸ್ಟ್ ಸೆಕೆಂಡ್ ಪರಮಾಣು ದಾಳಿ ಯಾವಾಗ ಆಯ್ತಂದ್ರೆ 9th ಆಗಸ್ಟ್ 1945. 3 ದಿನ ಆದ್ಮೇಲೆ ನೆಕ್ಸ್ಟ್ ದಾಳಿ ಆಯ್ತು. ಯಾವ್ದ್ರಿಂದ ದಾಳಿ ಆಯ್ತು ಅಂದ್ರೆ ಅಮೆರಿಕ ಮತ್ತೆ ದಾಳಿ ಮಾಡ್ತು. ಯಾವ್ದ್ರ ಮೇಲೆ? ಜಪಾನ್ ಮೇಲೆ. ದಟ್ ಈಸ್ 1945 ಆಗಸ್ಟ್ 9th. ಸೊ ಅದ್ರ ಹೆಸರು ಏನಿತ್ತು, ಬಾಂಬ್ ಹೆಸರು ಇಟ್ಟಿದ್ರು ಅಂದ್ರೆ ಫ್ಯಾಟ್ ಮ್ಯಾನ್ ಅಂತ ಹೇಳ್ಬಿಟ್ಟು. ಫ್ಯಾಟ್ ಮ್ಯಾನ್ ಅಂತ ಒಂದು 2ನೇ ಬಾಂಬ್ ಹೆಸರು ಇಟ್ಟಿದ್ರು. ದಾಳಿ ಮಾಡಿದ ದೇಶ ಅಮೆರಿಕ. ಅಗೈನ್ ದಾಳಿಗೆ ಒಳಪಟ್ಟ ದೇಶ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಜಪಾನ್ ಆಗಿರುತ್ತೆ. ಜಪಾನ್ನ ಒಂದು ನಾಗಸಾಕಿ. ನೋಡಿ, ಫಸ್ಟ್ಗೆ ದಾಳಿಗೆ ಒಳಪಟ್ಟ ಒಂದು ನಗರ ಯಾವುದು ಅಂದ್ರೆ ದಟ್ ಈಸ್ ಹಿರೋಶಿಮಾ. 2ನೇ ಸರಿ ಒಂದು ಒಳಪಟ್ಟ ಒಂದು ನಗರ ಯಾವುದು ಅಂದ್ರೆ ದಟ್ ಈಸ್ ನಾಗಸಾಕಿ ಆಗಿರುತ್ತೆ, ಜಪಾನ್ ಅಲ್ಲಿ ಬರುತ್ತೆ. ಕ್ಲಿಯರ್? ನೋಡಿ, ಮೊದಲಾಗೆ ದಾಳಿ ಮಾಡಿದ ಒಂದು ಬಾಂಬ್ ಹೆಸರು ಏನು ಅಂದ್ರೆ ದಟ್ ಈಸ್ ಲಿಟಲ್ ಬಾಯ್. 2ನೇ ಸರಿ ದಾಳಿ ಮಾಡಿದ ಯಾವುದು ಅಂದ್ರೆ ದಟ್ ಈಸ್ ಫ್ಯಾಟ್ ಮ್ಯಾನ್ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಯುರೇನಿಯಂ 92, 235 ನಾವೇನು ಎಕ್ಸಾಂಪಲ್ ಕೊಟ್ಟು ಡಿಸ್ಕಸ್ ಮಾಡಿದ್ವಲ್ಲ ನ್ಯೂಕ್ಲಿಯರ್ ಫ್ಯೂಷನ್, ಅದೇ ಆಗಿರುತ್ತೆ. ಇದೊಂದು ಇಂಧನದ ಮೂಲವಾಗಿರುತ್ತೆ. ಯಾವುದು? ಯುರೇನಿಯಂ. ಸಾಮಾನ್ಯವಾಗಿ ಯುರೇನಿಯಂ ಆಕ್ಸೈಡ್ ಉಂಡೆಗಳನ್ನು ಟ್ಯೂಬ್ಗಳಲ್ಲಿ ಜೋಡಿಸಿ ಇಂಧನದ ರಾಡುಗಳನ್ನಾಗಿ ರೂಪಿಸಲಾಗುತ್ತದೆ. ಈ ಒಂದು ಯುರೇನಿಯಂ ಆಕ್ಸೈಡ್ ಅಥವಾ ಯುರೇನಿಯಂನ ಏನಂತ ಕರೀತಾರೆ? ವೆರಿ ಇಂಪಾರ್ಟೆಂಟ್, ಹಳದಿ ಕೇಕ್ ಅಂತ ಕರೀತಾರೆ, ಯೆಲ್ಲೋ ಕೇಕ್ ಅಂತ ಕರೀತಾರೆ. ಯೆಲ್ಲೋ ಕೇಕ್ ಅಂತ ಯಾವ್ದನ್ನ ಕರೀತಾರೆ ಅಂತ ನಮ್ಗೆ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಯುರೇನಿಯಂ. ಕ್ಲಿಯರ್? ನೋಡಿ, ಇಲ್ಲಿ ಯುರೇನಿಯಂ 235, ದ ಓನ್ಲಿ ಎಕ್ಸಿಸ್ಟಿಂಗ್ ಫಾಸಿಲ್ ನ್ಯೂಕ್ಲಿಯಸ್ ಫೌಂಡ್ ಇನ್ ನ್ಯೂಟ್ರಲ್ ಯುರೇನಿಯಂ. ಸೊ ದಿಸ್ ವಿ ಆರ್ ಕಾಲ್ಡ್ ಆಸ್ ಯೆಲ್ಲೋ ಕೇಕ್. ಈ ಒಂದು ಯುರೇನಿಯಂ ನಾವೇನಂತ ಕರಿತೀವಿ ಅಂದ್ರೆ ಯೆಲ್ಲೋ ಕೇಕ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಯುರೇನಿಯಂ ಯಾವ ತರ ಡಿವೈಡ್ ಆಗುತ್ತೆ ಅಂತ ಇಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ ಆಲ್ರೆಡಿ. 92 ಒಂದು 143 ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. 2 ಡಾಟರ್ ನ್ಯೂಕ್ಲಿಯೈ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ?
ಬೈಜಿಕ ವಿದಳನ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ನ್ಯೂಕ್ಲಿಯರ್ ಫ್ಯೂಷನ್. ಸೊ ಬೈಜಿಕ ಸಮ್ಮಿಲನ ಅಂತ ಕರಿತೀವಿ. ಬೈಜಿಕ ಸಮ್ಮಿಲನ. ಸೊ ವಾಟ್ ಯು ಮೀನ್ ಬೈ ದಿಸ್ ನ್ಯೂಕ್ಲಿಯರ್ ಫ್ಯೂಷನ್ ಮೀನ್ಸ್, ಸೊ ಸಮ್ಮಿಲನ ಅಂದರೆ ಎರಡು ಒಂದಾಗೋದಕ್ಕೆ ನಾವು ಸಮ್ಮಿಲನ ಅಂತ ಕರಿತೀವಿ. ಸೊ ಈ ಒಂದು ಪ್ರೋಸೆಸ್ ಎಲ್ಲಿ ನಡೆಯುತ್ತೆ ಅಂದರೆ ಒಂದು ಸ್ಟಾರ್ಸ್ ಅಲ್ಲಿ ನಡೆಯುತ್ತೆ, ಒಂದು ಸನ್ ಅಲ್ಲಿ ನಡೆಯುತ್ತೆ. ಸೊ ಈ ಸನ್ ಅಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಸೇರಿ ಏನಾಗುತ್ತೆ, ಹೀಲಿಯಂ ಫಾರ್ಮೇಷನ್ ಆಗುತ್ತೆ. ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಆರ್ ಬೈಜಿಕ ಸಮ್ಮಿಲನ ಎಲ್ಲಿ ನಡೆಯುತ್ತೆ ಅಂದರೆ ಒಂದು ಸ್ಟಾರ್ಸ್ ಅಲ್ಲಿ. ನಮ್ಮ ಸನ್ ಒಂದು ಸ್ಟಾರ್ ಆಗಿರ್ತಾನೆ. ಸೊ ಆ ಒಂದು ಸ್ಟಾರ್ಸ್ ಅಲ್ಲಿ ನಡೆಯೋ ಒಂದು ಪ್ರೋಸೆಸ್ ಯಾವುದು ಅಂದರೆ ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಟ್ರೀಶಿಯಂ ಬರ್ತಿದೆ, ಡ್ಯೂಟೇರಿಯಂ ಬರ್ತಿದೆ, ಎರಡು ಸೇರಿ ಏನಾಗ್ತಿದೆ, ಒಂದು ಹೀಲಿಯಂ ಫಾರ್ಮೇಷನ್ ಆಗ್ತಿದೆ. ಸೊ ಡ್ಯೂಟೇರಿಯಂ ಅಂಡ್ ಟ್ರೀಶಿಯಂ. ಈ ಒಂದು ಟ್ರೀಶಿಯಂ ಮತ್ತೆ ಡ್ಯೂಟೇರಿಯಂ ಏನಾಗಿರುತ್ತೆ ಅಂದ್ರೆ ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಆಗಿರುತ್ತೆ. ಹೈಡ್ರೋಜನ್ ಒಂದು ಐಸೋಟೋಪ್ಸ್ ಅಥವಾ ಸಮಸ್ಥಾನಿಗಳಾಗಿರುತ್ತೆ. ಎರಡು ಸೇರಿ ಏನಾಗ್ತಿದೆ, ನಮಗೆ ಹೀಲಿಯಂ ಸಿಗ್ತದೆ ಮತ್ತೆ ನ್ಯೂಟ್ರಾನ್ ಸಿಗ್ತದೆ. ದ ರಿಲೀಸ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ. ಕ್ಲಿಯರ್? ಎಸ್. ನೋಡಿ, ಇಲ್ಲಿ ಬೈಜಿಕ ಸಮ್ಮಿಲನ ಎರಡು ಅಥವಾ ಹೆಚ್ಚಿನ ಪರಮಾಣುಗಳು ಸೇರಿ ಒಂದು ಹೊಸ ರೀತಿಯ ಪರಮಾಣು ನ್ಯೂಕ್ಲಿಯಸ್ ರಚನೆಯಾಗುವುದಕ್ಕೆ ಬೈಜಿಕ ಸಮ್ಮಿಲನ ಅಂತ ಕರೀತಾರೆ. ಸಮ್ಮಿಲನ ಉತ್ಪತ್ತಿಯಾಗುವ ಶಕ್ತಿಯು ಪರಮಾಣು ವಿದಳನಕ್ಕಿಂತ ಹೆಚ್ಚಾಗಿರುತ್ತೆ. ಸಮ್ಮಿಲನ ಕ್ರಿಯೆ ನಕ್ಷತ್ರಗಳಲ್ಲಿ ನಡೆಯುತ್ತೆ. ಇದು ಸ್ಟಾರ್ಸ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು ಪ್ರೋಸೆಸ್. ಈ ಒಂದು ಸ್ಟಾರ್ಸ್ ಅಲ್ಲಿ ನಡೆಯುವ ಪ್ರೋಸೆಸ್ ಯಾವುದು, ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್ ಆಗಿರುತ್ತೆ. ನ್ಯೂಕ್ಲಿಯರ್ ಫ್ಯೂಷನ್ is defined as the combination of two lighter nuclei into heavier one. Such nuclear fusion reactions are the source of energy in the suns and other stars. Clear? Yes. ನೋಡಿ, next coming to the hydrogen bomb. ಜಲಜನಕ ಒಂದು ಬಾಂಬ್ ಅಂತ ಕರಿತೀವಿ. ಈ ಒಂದು ಹೈಡ್ರೋಜನ್ ಬಾಂಬ್ ಅನ್ನ ಯಾರು ಕಂಡುಹಿಡಿದಪ್ಪ ಅಂದ್ರೆ ಎಡ್ವರ್ಡ್ ಟೇಲರ್ ಎಂಬ ಸೈಂಟಿಸ್ಟ್. ಎಡ್ವರ್ಡ್ ಟೇಲರ್. ಕ್ಲಿಯರ್? ಹೈಡ್ರೋಜನ್ ಬಾಂಬ್ ಯಾವ ಒಂದು ಪ್ರೋಸೆಸ್ ಮೂಲಕ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಬೈಜಿಕ ಸಮ್ಮಿಲನ ಅಂತ ಕರಿತೀವಿ. ಸಮ್ಮಿಲನ ಒಂದು ಕ್ರಿಯೆ ಮೇಲೆ ಇದು ಕಾರ್ಯನಿರ್ವಹಿಸುತ್ತೆ. ಇದೊಂದು ಅನಿಯಂತ್ರಿತ ಸರಪಳಿ ಕ್ರಿಯೆಯಾಗಿದೆ. ಯಾವುದು ಈ ಒಂದು ಹೈಡ್ರೋಜನ್ ಬಾಂಬ್. ಹೈಡ್ರೋಜನ್ ಸೇರಿ ಏನಾಗುತ್ತೆ, ಹೀಲಿಯಂ ಫಾರ್ಮೇಷನ್ ಆಗಿರುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಹೈಡ್ರೋಜನ್ ಬಾಂಬ್ ಈಸ್ ಬೇಸ್ಡ್ ಆನ್ ದ ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಇಟ್ ವಾಸ್ ಡಿಸ್ಕವರ್ಡ್ ಬೈ ಎಡ್ವರ್ಡ್ ಟೇಲರ್. ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು ದ, ನೋಡಿ ಇಲ್ಲಿ ಅಂತಾರಾಷ್ಟ್ರೀಯ ಥರ್ಮೋನ್ಯೂಕ್ಲಿಯರ್ ಪ್ರಾಯೋಗಿಕ ರಿಯಾಕ್ಟರ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್ ಅಂತ ಕರಿತೀವಿ. ITER ಅಂತ ಅಬ್ರಿವೇಷನ್ ಕೇಳ್ತಾರೆ. ವಾಟ್ ಯು ಮೀನ್ ಬೈ ITER? ಎಕ್ಸ್ಪಾನ್ಷನ್ ಆಫ್ ITER ಅಂದ್ರೆ ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್ ಅಂತ ಕರಿತೀವಿ. ಸೊ ಇದೊಂದು 35 ರಾಷ್ಟ್ರಗಳ ಒಂದು ಒಕ್ಕೂಟ ಆಗಿರುತ್ತೆ. ಯಾವುದು ITER ಅನ್ನೋದು. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಫ್ರಾನ್ಸ್ ಅಲ್ಲಿದೆ. ಸೊ ಇದರ ಒಂದು ಗುರಿ ಏನಪ್ಪಾ ಅಂದ್ರೆ, ನೋಡಿ ಇಲ್ಲಿ ದೊಡ್ಡ ಪ್ರಮಾಣದ ಮತ್ತು ಇಂಗಾಲದ ಮುಕ್ತ ಶಕ್ತಿಯ ಮೂಲವಾಗಿ ಸಮ್ಮಿಲನದ ಕಾರ್ಯಸಾಧ್ಯತೆಯನ್ನು ಸಾಬೀತುಪಡಿಸುವುದು ವಿಶ್ವದ ಅತಿದೊಡ್ಡ ಟೋಕಮಾಕ್ ಅನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ. ಯಾವ್ದ್ರದ್ದು? ಈ ಒಂದು ITER ಅಂದ್ರೆ ಅಬ್ರಿವೇಷನ್ ಗೊತ್ತಿರಬೇಕು. ITER ಅಲ್ಲಿ ಎಷ್ಟು ಒಂದು ದೇಶಗಳಿದಾವೆ ಅಂತ ಗೊತ್ತಿರಬೇಕು. ITER ನ ಒಂದು ಕಚೇರಿ ಎಲ್ಲಿದೆ ಅಂತ ಗೊತ್ತಿರಬೇಕು. ದಟ್ ಈಸ್ ಲೊಕೇಟೆಡ್ ಇನ್ ಫ್ರಾನ್ಸ್. ನೋಡಿ, ಇಲ್ಲಿ ITER ಸದಸ್ಯರಲ್ಲಿ ಚೀನಾ, ಯುರೋಪಿಯನ್ ಯೂನಿಯನ್, ಇಂಡಿಯಾ, ಜಪಾನ್, ದಕ್ಷಿಣ ಕೊರಿಯಾ, ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಗಳು ಸೇರ್ಕೊಂಡಿದ್ದಾವೆ ಇದರಲ್ಲಿ. ಸೊ ದ ಟಾರ್ಗೆಟ್ ಆಫ್ ಫಸ್ಟ್ ಪ್ಲಾಸ್ಮಾ ಇನ್ 2025, ಒಂದು ಫಸ್ಟ್ ಪ್ಲಾಸ್ಮಾನ ಸೃಷ್ಟಿ ಮಾಡಬೇಕು ಅಂತ ಯಾವಾಗ ಹಾಕೊಂಡಿದೆ? 2025ಗೆ ಹಾಕೊಂಡಿದೆ. ಅಟ್ ಎಕ್ಸ್ಟ್ರೀಮ್ ಟೆಂಪರೇಚರ್ ಎಲೆಕ್ಟ್ರಾನ್ಸ್ ಆರ್ ಸಪರೇಟೆಡ್ ಫ್ರಮ್ ನ್ಯೂಕ್ಲಿಯೈ, ಎ ಗ್ಯಾಸ್ ಬಿಕಮ್ ಪ್ಲಾಸ್ಮಾ, an ionized state of matter similar to the gas. ಇದೊಂದು ಪ್ಲಾಸ್ಮಾನದು ಅಯನೈಸ್ಡ್ ಸ್ಟೇಟ್ ಆಫ್ ಮ್ಯಾಟರ್ ಆಗಿರುತ್ತೆ ಅಥವಾ ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್ ಆಗಿರುತ್ತೆ. ಸೊ ಇದನ್ನ ಒಂದು ಮಾಡಬೇಕು ಅಂತ ಯಾವಾಗ ಹಾಕೊಂಡಿದ್ದಾರೆ ಅಂದ್ರೆ 2025 ಅಲ್ಲಿ ಗುರಿ ಹಾಕೊಂಡಿದ್ದಾರೆ. ಯಾವುದು? ITER. ನೋಡಿ, ಕಮಿಂಗ್ ಟು ದ ಎಕ್ಸ್ರೇಸ್ ಅಂತ ಕರಿತೀವಿ. ಆರ್ ಎಸೆನ್ಷಿಯಲಿ ಸೇಮ್ ಆಸ್ ಗಾಮಾ ರೇಸ್. ಸೊ ನಾವು ಎಕ್ಸ್ರೇಸ್ನ ಹೇಳ್ಬೋದು. ಎಕ್ಸ್ರೇಸ್ ಆದ್ಮೇಲೆ ಗಾಮಾ ರೇಸ್ ಬರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಲ್ಲಿ. ಎಕ್ಸ್ರೇಗಿಂತ ಗಾಮಾ ರೇಸು ಅತ್ಯಂತ ಹೆಚ್ಚು ಎನರ್ಜಿಯನ್ನು ಹೊಂದಿರುತ್ತೆ. ಗಾಮಾ ರೇಸ್ ಆದ್ಮೇಲೆ ಹೆಚ್ಚು ಎನರ್ಜಿ ಯಾವ್ದು ಹೊಂದಿರುತ್ತೆ ಅಂದ್ರೆ ಈ ಒಂದು ಎಕ್ಸ್ರೇಸ್ ಹೊಂದಿರುತ್ತೆ. ಕ್ಲಿಯರ್? ನೋಡಿ, ಇಲ್ಲಿ ಗಾಮಾ ರೇಸ್ ಅಂಡ್ ಎಕ್ಸ್ರೇಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಫೋಟಾನ್ಸ್. ಈ ಒಂದು ಗಾಮಾ ರೇಸ್ ಅಥವಾ ಎಕ್ಸ್ರೇಸ್ ನ ನಾವೇನಂತ ಕರಿತೀವಿ ಅಂದ್ರೆ ಫೋಟಾನ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಎಕ್ಸ್ರೇ ವಿಕಿರಣಗಳು ಮೂಲಭೂತವಾಗಿ ಗಾಮಾ ವಿಕಿರಣಗಳಂತೆ ಇರುತ್ತವೆ. ಅವುಗಳು ಪರಮಾಣುವಿನ ಬೀಜ ಕೇಂದ್ರವನ್ನು ಸುತ್ತುವ ಎಲೆಕ್ಟ್ರಾನ್ಗಳಿಂದ ಹೊರಸೂಸಲ್ಪಡುತ್ತವೆ. ಬೀಜ ಕೇಂದ್ರದಿಂದ ಹೊರಸೂಸುವ ಎಲೆಕ್ಟ್ರಾನ್ಗಳಿಂದ ಅಲ್ಲ. ಗಾಮಾ ವಿಕಿರಣಗಳು, ಎಕ್ಸ್ರೇ ಕಿರಣಗಳು ಪ್ರೋಟಾನ್ ಎಂದು ಕರೆಯುತ್ತೇವೆ. ಕ್ಲಿಯರ್?
ಸೊ ಈ ಒಂದು ಎಕ್ಸ್ರೇಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಏನಾದರೂ ಒಂದು ಬೋನ್ ಫ್ರಾಕ್ಚರ್ ಆಗಿದ್ರೆ, ಏನಾದರೂ ಇಂಟೀರಿಯರ್ ಒಂದು ಪಾರ್ಟ್ನ ಒಂದು ಸ್ಕ್ಯಾನ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ, ಎಕ್ಸ್ರೇಸ್ನ ಮಾಡ್ತೀವಿ. ಕ್ಲಿಯರ್? ಈ ಒಂದು ಎಕ್ಸ್ರೇನ ಒಂದು ಆವಿಷ್ಕಾರ ಮಾಡಿದ್ದಾರಪ್ಪ ಅಂದರೆ ದಟ್ ಈಸ್ ರಾಂಟಜನ್ ಆಗಿರ್ತಾನೆ. ಇವ್ರಿಗೆ ಮೊದಲಿಗೆ ನೋಬೆಲ್ ಸಿಗುತ್ತೆ 1901ರಲ್ಲಿ ನೋಬೆಲ್ ಸಿಗುತ್ತೆ. ಯಾರಿಗೆ? ರಾಂಟಜನ್. 1901ರಲ್ಲಿ ನೋಬೆಲ್ ಸಿಗುತ್ತೆ ಇವ್ರಿಗೆ. ಯಾರಿಗೆ? ರಾಂಟಜನ್ ಅವ್ರಿಗೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಒಂದು ರೇಡಿಯೋ ಐಸೋಟೋಪ್ನ ಬಗ್ಗೆ ನೋಡ್ತಾ ಹೋಗೋಣ. ಅಮರೇಷಿಯಂ ಅಂತ ಇದೆ, ಅಮರೇಷಿಯಂ 241 ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ತೈಲ ಬಾವಿಗಳನ್ನು ಕಂಡುಹಿಡಿಯಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟು ಧೂಮ ಶೋಕೆಗಳನ್ನು ತಯಾರಿಸಲು ಯೂಸ್ ಮಾಡ್ತಾರೆ. ಒಣಗಿದ ಬಣ್ಣದಲ್ಲಿ ಸೀಸವನ್ನು ಅಳೆಯಲಿಕ್ಕೆ ಇದನ್ನ ಬಳಸ್ತಾರೆ. ಉಕ್ಕು ಮತ್ತು ಕಾಗದ ಉತ್ಪಾದನೆಯಲ್ಲಿ ಏಕರೂಪತೆಯನ್ನು ಖಚಿತಪಡಿಸಿಕೊಳ್ಳಕ್ಕೆ ಈ ಒಂದು ಅಮರೇಷಿಯಂ 241ನ ಬಳಸ್ತಾರೆ. ಇದೊಂದು ರೇಡಿಯೋ ಐಸೋಟೋಪ್ ಆಗಿರುತ್ತೆ. ನೆಕ್ಸ್ಟ್ ಕ್ಯಾಲಿಫೋರ್ನಿಯಂ 252 ಅಂತ ಹೇಳ್ಬಿಟ್ಟು ಕ್ಯಾನ್ಸರ್ ಸಂಶೋಧನೆ ಮತ್ತೆ ಚಿಕಿತ್ಸೆ, ಗರ್ಭಕಂಠ, ಅಂಡಾಶಯ, ಮೆದುಳಿನ ಕ್ಯಾನ್ಸರ್ನ ಒಂದು ಚಿಕಿತ್ಸೆಯಲ್ಲಿ ಇದನ್ನ ಬಳಸ್ತಾರೆ. ವಿಮಾನ ನಿಲ್ದಾಣಗಳಲ್ಲಿ ಸರಕುಗಳಲ್ಲಿ ಸ್ಫೋಟಕಗಳನ್ನು ಪತ್ತೆ ಮಾಡಲು ಇದನ್ನ ಬಳಸ್ತಾರೆ. ಮಣ್ಣು ಮತ್ತು ಸಿಲೋಗಳಲ್ಲಿ ತೇವಾಂಶವನ್ನು ಅಳೆಯಲು ಇದನ್ನ ಬಳಸ್ತಾರೆ. ಪರಮಾಣು ರಿಯಾಕ್ಟರ್ಗಳನ್ನು ಪ್ರಾರಂಭಿಸಲು ಈ ಒಂದು ಕ್ಯಾಲಿಫೋರ್ನಿಯಂನ ಬಳಸ್ತಾರೆ. ಟು ಸ್ಟಾರ್ಟ್ ಅಪ್ ದ ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ಮಾಯಿಶ್ಚರ್ ಇನ್ ದ ಸಾಯಿಲ್ಸ್ ಅಂತ ಕರಿತೀವಿ. ಡಿಟೆಕ್ಟ್ ಎಕ್ಸ್ಪ್ಲೋಸಿವ್ಸ್ ಇನ್ ಲಗೇಜ್ ಅಟ್ ಏರ್ಪೋರ್ಟ್ಸ್. ಇದೆಲ್ಲ ಎಲ್ಲಿ ಬಳಸ್ತೀವಿ ಅಂದ್ರೆ ಕ್ಯಾಲಿಫೋರ್ನಿಯಂನ ಒಂದು ಯೂಸಸ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಕೋಬಾಲ್ಟ್ 60 ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಅಂಗಕಸಿಗಳಲ್ಲಿ ಪ್ರತಿರಕ್ಷಣಾ ಪ್ರಕ್ರಿಯೆಯನ್ನು ನಿಗ್ರಹಿಸಲು ಬಳಸ್ತಾರೆ. ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಕ್ರಿಮಿನಾಶಗೊಳಿಸಲು ಇದನ್ನ ಬಳಸ್ತಾರೆ, ಸ್ಟೆರಿಲೈಸ್ ಮಾಡಲಿಕ್ಕೆ. ಆಂತರಿಕ ರಚನಾತ್ಮಕ ದೋಷಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಬಳಸ್ತಾರೆ. ಭೂಮಿಯಲ್ಲಿನ ಯುಟಿಲಿಟಿ ಲೈನ್ಗಳನ್ನು ಪತ್ತೆ ಮಾಡಲಿಕ್ಕೆ ಬಳಸ್ತಾರೆ. ಲೊಕೇಟ್ ಬ್ಯೂರೈಡ್ ಯುಟಿಲಿಟಿ ಲೈನ್ಸ್ ಅಂತ ಕರಿತೀವಿ. ಕೋಳಿ, ಹಣ್ಣು ಮತ್ತೆ ಮಸಾಲೆಗಳನ್ನು ಸಂರಕ್ಷಿಸಲು ಈ ಒಂದು ಕೋಬಾಲ್ಟ್ 60ನ ಬಳಸ್ತಾರೆ, ನೆನ್ಪಿಡಬೇಕು. ನೋಡಿ, ನೆಕ್ಸ್ಟ್ ಕಾರ್ಬನ್ 14 ರೇಡಿಯೋ ಕಾರ್ಬನ್ ಅಂತ ಕರಿತೀವಿ. ಕಾರ್ಬನ್ 14 ಸೊ ಇಟ್ ಈಸ್ ಅನ್ ಐಸೋಟೋಪ್ ಆಫ್ ಎಲಿಮೆಂಟ್ ಆಫ್ ಕಾರ್ಬನ್ ದಟ್ ಈಸ್ ಅನ್ಸ್ಟೇಬಲ್ ಅಂಡ್ ವೀಕ್ಲಿ ರೇಡಿಯೋ ಆಕ್ಟಿವ್. ಸೊ ನೋಡಿ ಇಲ್ಲಿ ದ ಸ್ಟೇಬಲ್ ಐಸೋಟೋಪ್ಸ್ ಆರ್ ಕಾರ್ಬನ್ 12 ಅಂಡ್ ಕಾರ್ಬನ್ 13 ಆಗಿರುತ್ತೆ. ಸೊ ಬಟ್ ಇವು ಸ್ಟೇಬಲ್ ಇರುತ್ತೆ, ಇದು ರೇಡಿಯೋ ಆಕ್ಟಿವ್ ಆಗಿರೋದಿಲ್ಲ. ಯಾವುದು? ಈ ಒಂದು ಕಾರ್ಬನ್ 13 ಅಂಡ್ ಕಾರ್ಬನ್ 12. ಯಾಕೆಂದ್ರೆ ಕಾರ್ಬನ್ 14 ಅನ್ನೋದು ವೀಕ್ ಮತ್ತೆ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಅನ್ನು ಹೊಂದಿರುತ್ತೆ. ನೋಡಿ, ಕಾರ್ಬನ್ 14 ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳ ಅವಶೇಷಗಳಲ್ಲಿ ವಿಕಿರಣಶೀಲ ಇಂಗಾಲದ ಪರಮಾಣು ಕೊಳೆಯುವಿಕೆ ಅಧ್ಯಯನದಿಂದ ಪಳೆಯುಳಿಕೆಗಳ ವಯಸ್ಸು ಮತ್ತು ಅಂದಾಜು ಮಾಡಬಹುದು. ಈ ಪ್ರಕ್ರಿಯೆಗೆ ನಾವೇನೇನು ಕರಿತೀವಿ? ಕಾರ್ಬನ್ ಡೇಟಿಂಗ್ ಅಂತ ಕರಿತೀವಿ. ಯಾವುದೋ ಒಂದು ನಮಗೆ ವಸ್ತು ಸಿಕ್ಕಿದೆ, ಅದು ಯಾವ ಕಾಲಕ್ಕೆ ಸೇರಿದೆ ಅಂತ ನಾವು ತಿಳ್ಕೋಬೇಕು ಅಂದ್ರೆ ಏನ್ ಮಾಡಬೇಕು? ಈ ಒಂದು ಕಾರ್ಬನ್ ಡೇಟಿಂಗ್ ನ ಮಾಡಬೇಕು. ಕಾರ್ಬನ್ ಡೇಟಿಂಗ್ ಅಲ್ಲಿ ಬಳಸೋ ಒಂದು ಕಾರ್ಬನ್ ಐಸೋಟೋಪ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಕಾರ್ಬನ್ 14 ಆಗಿರುತ್ತೆ. ಕ್ಲಿಯರ್? ಎಸ್. ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇದೊಂದು ವಿಕಿರಣ ಪಡುತ್ವ ಅಂತ ಚಾಪ್ಟರ್ ಆಗಿರುತ್ತೆ. ಸೊ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.